ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಮಾಸದಲ್ಲಿ ರುದ್ರಾಭಿಷೇಕ ಮಾಡುವ ವಿಧಾನ, ಪಠಿಸಬೇಕಾದ ಮಂತ್ರಗಳು. ಶ್ರಾವಣ ಮಾಸದಲ್ಲಿ ಮಾಡುವ ಶಿವಪೂಜೆ, ರುದ್ರಾಭಿಷೇಕ ಹಾಗೂ ನಾವು ಪಠಿಸುವ ಶಿವಮಂತ್ರಗಳು ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ. ಶ್ರಾವಣ ಮಾಸದಲ್ಲಿ ಶವಿಪೂಜಾ ಮತ್ತು ರುದ್ರಾಭಿಷೇಕ ಮಾಡುವುದು ಹೇಗೆ? ರುದ್ರಾಭಿಷೇಕ ಮಾಡಲು ಯಾವೆಲ್ಲ ವಸ್ತುಗಳು ಬೇಕಾಗುವುದು? ಈ ಶಿವಮಂತ್ರಗಳನ್ನು ತಪ್ಪದೆ ಪಠಿಸಿ. ಶ್ರಾವಣ ಮಾಸದಲ್ಲಿ ಶಿವಪೂಜೆ ಮಾಡುವ ವಿಧಿವಿಧಾನ, ಶಿವಮಂತ್ರಗಳು. ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಮಾಸವು ಶಿವನ ಮಾಸವಾಗಿದೆ. ಶ್ರಾವಣ ಮಾಸದಲ್ಲಿ ಶಿವನು ಸೃಷ್ಟಿಯ ಸಂರಕ್ಷಣೆ ಕಾರ್ಯವನ್ನು ತೆಗೆದುಕೊಳ್ಳುತ್ತಾನೆ. ಈ ಮಾಸದಲ್ಲಿ ಶಿವಭಕ್ತರು ಉಪವಾಸ ವ್ರತವನ್ನು ಮಾಡಿ ಶಿವನನ್ನು ಪೂಜಿಸುತ್ತಾರೆ ಹಾಗೂ ಶಿವ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ. ಈ ಮಾಸದಲ್ಲಿ ಶಿವನೊಂದಿಗೆ ತಾಯಿ ಪಾರ್ವತಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ. ಪ್ರತಿ ಶ್ರಾವಣ ಮಂಗಳವಾರದಂದು ಮಂಗಲ ಗೌರಿ ವ್ರತವನ್ನು ಆಚರಿಸುವ ಮೂಲಕ ಪಾರ್ವತಿ ದೇವಿಯನ್ನು ಪೂಜಿಸುತ್ತಾರೆ. ಈ ಮಾಸದಲ್ಲಿ ಶಿವನನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸಲಾಗುತ್ತದೆ ಮತ್ತು ರುದ್ರಾಭಿಷೇಕವನ್ನು ಮಂತ್ರವನ್ನು ಪಠಿಸಲಾಗುತ್ತದೆ. ಈ ರೀತಿ ಶ್ರಾವಣ ಮಾಸದಲ್ಲಿ ರುದ್ರಾಭಿಷೇಕಕ್ಕೆ ಬೇಕಾಗುವ ವಸ್ತುಗಳು. ನೀವು ಶ್ರಾವಣ ಮಾಸದಲ್ಲಿ ಶಿವಪೂಜೆಯನ್ನು ಮಾಡುವರೊಂದಿಗೆ ರುದ್ರಾಭಿಷೇಕ ಮಾಡುವುದು ಕೂಡ ತುಂಬಾನೇ ಮಹತ್ವಪೂರ್ಣವಾಗಿದೆ. ನೀವು ಶ್ರಾವಣದಲ್ಲಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಲು ಬಯಸಿದರೆ ಅದಕ್ಕೂ ಮುನ್ನ ಕೆಲವೊಂದು ವಸ್ತುಗಳನ್ನು ಸಂಗ್ರಹಿಸಿಕೊಳ್ಳಬೇಕು. ರುದ್ರಾಭಿಷೇಕ ಮಾಡುವುದಕ್ಕಾಗಿ ಈ ಎಲ್ಲಾ ವಸ್ತುಗಳು ಅವಶ್ಯಕವಾಗಿರುತ್ತದೆ. ದೀಪ, ತುಪ್ಪ, ಎಣ್ಣೆ, ಸಿಂಧೂರ, ಬತ್ತಿ, ಹೂಗಳು, ಬಿಳಿ ಹೂಗಳು, ಬಿಲ್ವಪತ್ರಿ, ಹಾಲು, ಶ್ರೀಗಂಧದ ಪೇಸ್ಟ್, ಧೂಪ, ಕರ್ಪೂರ, ಅಗರಬತ್ತಿಗಳು, ಗಂಗಾಜಲ ಮತ್ತು ನೀರನ್ನು ಸಿದ್ಧಗೊಳಿಸಿಕೊಳ್ಳಬೇಕು. ಎರಡನೆಯದು, ಶ್ರಾವಣ ಮಾಸದಲ್ಲಿ ಶಿವನಿಗೆ ರುದ್ರಾಭಿಷೇಕ ಮಾಡುವುದು ಹೇಗೆ ಅಂದರೆ, ಶಿವನಿಗೆ ನಾವು ರುದ್ರಾಭಿಷೇಕವನ್ನು ಮಾಡುವ ಮುನ್ನ ಗಣಪತಿ ಪೂಜೆಯನ್ನು ಮಾಡಬೇಕು. ನಂತರ ರುದ್ರಾಭಿಷೇಕ ಮಾಡುವ ಪ್ರತಿಜ್ಞೆ ತೆಗೆದುಕೊಳ್ಳಬೇಕು. ಇದರ ನಂತರ ಶಿವ, ತಾಯಿ ಪಾರ್ವತಿ ಸೇರಿದಂತೆ ಎಲ್ಲ ದೇವರುಗಳಿಗೆ ಮತ್ತು 9 ಗ್ರಹಗಳನ್ನು ಧ್ಯಾನಿಸುವ ಮೂಲಕ ರುದ್ರಾಭಿಷೇಕವನ್ನು ಯಾವ ಕಾರಣಕ್ಕಾಗಿ ಮಾಡುತ್ತಿದ್ದೇವೆ ಎಂಬುದನ್ನು ಹೇಳಿಕೊಳ್ಳಿ. ಇದಾದ ಬಳಿಕ ರುದ್ರಾಭಿಷೇಕವನ್ನು ಪ್ರಾರಂಭಿಸಿ. ರುದ್ರಾಭಿಷೇಕ ಮಾಡಲು ಶಿವಲಿಂಗವನ್ನು ಉತ್ತರ ದಿಕ್ಕಿನಲ್ಲಿ ಪ್ರತಿಷ್ಠಾಪಿಸಬೇಕು. ನೀವು ಮನೆಯಲ್ಲಿ ರುದ್ರಾಭಿಷೇಕ ಮಾಡುತ್ತಿದ್ದರೆ ಇದಕ್ಕಾಗಿ ನೀವು ಮಣ್ಣಿನಿಂದ ಶಿವಲಿಂಗವನ್ನು ಮಾಡಿ ಅಭಿಷೇಕ ಮಾಡಬೇಕು. ರುದ್ರಾಭಿಷೇಕ ಮಾಡುವ ಸಮಯದಲ್ಲಿ ನಿಮ್ಮ ಮುಖವು ಪೂರ್ವದ ಕಡೆಗೆ ಇರಬೇಕು ಎಂಬುದನ್ನು ನೆನಪಿನಲ್ಲಿ ಇಡಿ. ಗಂಗಾಜಲದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ನಂತರ ರುದ್ರಾಭಿಷೇಕ ಪೂಜೆಯಲ್ಲಿ ಬಳಸಲು ಬೇಕಾದ ವಸ್ತುಗಳನ್ನು ಶಿವಲಿಂಗಕ್ಕೆ ಅರ್ಪಿಸಿ. ಅಂತಿಮವಾಗಿ ಶಿವನಿಗೆ ಪ್ರಸಾದವನ್ನು ಅರ್ಪಿಸಿ ಮತ್ತು ಕರ್ಪೂರದಿಂದ ಆರತಿ ಮಾಡಿ ಆದ ನಂತರ ಶಿವಲಿಂಗಕ್ಕೆ ಅರ್ಪಿಸಿದ ನೀರು ಅಥವಾ ಇತರ ದ್ರವಗಳನ್ನು ಪೂಜೆಯಲ್ಲಿ ಹಾಜರಿದ್ದ ಎಲ್ಲಾ ಜನರ ಮೇಲೆ ಸಿಂಪಡಿಸಿ ಮತ್ತು ಅವರಿಗೆ ಪ್ರಸಾದವನ್ನು ನೀಡಿ ರುದ್ರಾಭಿಷೇಕ ಪೂಜೆಯ ಸಮಯದಲ್ಲಿ ವಿಶೇಷವಾಗಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಿಸುತ್ತಿರಬೇಕು. ಸಾಧ್ಯವಾದರೆ ಪಂಡಿತರಿಂದ ರುದ್ರಾಭಿಷೇಕವನ್ನು ಮಾಡಿಸಿ, ಆಗ ಮಾತ್ರ ನೀವು ಪೂಜೆಯನ್ನು ಉತ್ತಮವಾಗಿ ಮಾಡಲು ಸಾಧ್ಯವಾಗುತ್ತದೆ. ಮೂರನೆಯದು, ಶ್ರಾವಣ ಮಾಸದ ಇತಿಹಾಸ ಏನು? ನಂಬಿಕೆಗಳ ಪ್ರಕಾರ ಶಿವನು ಶ್ರಾವಣ ಮಾಸದಲ್ಲಿ ಹರಿದ್ವಾರದಲ್ಲಿರುವ ತನ್ನ ಅತ್ತೆಯ ಮನೆಗೆ ಬರುತ್ತಾನೆ. ಇಲ್ಲಿಗೆ ಶಿವನು ತನ್ನ ಕುಟುಂಬದೊಂದಿಗೆ ಬರುತ್ತಾನೆ. ಇಲ್ಲಿರುವ ದಕ್ಷ ದೇವಾಲಯದಲ್ಲಿ ಶಿವ ಮತ್ತು ತಾಯಿ ಸತಿ ವಿವಾಹವಾದರು ಎಂಬ ಪೌರಾಣಿಕ ನಂಬಿಕೆ. ಕಥೆಯ ಪ್ರಕಾರ ದೇವಿಯು ತನ್ನ ತಂದೆ ದಕ್ಷ ಪ್ರಜಾಪತಿಯ ಪ್ರಸಿದ್ಧ ಯಾಗಕ್ಕೆ ಹೋಗದ್ದಳು. ಅದರಲ್ಲಿ ಭೋಲೆನಾಥನನ್ನು ಆಹ್ವಾನಿಸಲಿಲ್ಲ. ಆದರೂ ಸತಿ ತನ್ನ ಪತಿಯ ಮಾತನ್ನು ಮೀರಿ ತಂದೆಯ ಯಜ್ಞದಲ್ಲಿ ಪಾಲ್ಗೊಳ್ಳುವ ಮೂಲಕ ಅವಮಾನಕ್ಕೆ ಒಳಗಾದಳು. ಸತೀದೇವಿಯ ತನ್ನ ಪತಿಗಾದ ಅವಮಾನವನ್ನು ಸಹಿಸಲಾರದೆ ಈ ಸ್ಥಳದಲ್ಲಿಯೇ ಯಾಗದಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸಿದರು. ಇದರ ನಂತರ ಶಿವನ ಕೋಪವು ಉತ್ತುಂಗಕ್ಕೇರಿತು.
ಶಿವನ ಮಗ ವೀರಭದ್ರನು ದಕ್ಷ ಪ್ರಜಾಪತಿಯ ತಲೆಯನ್ನು ಕತ್ತರಿಸಿದನು. ನಂತರ ದೇವತೆಗಳ ಕೋರಿಕೆಯ ಮೇರೆಗೆ ಶಿವನು ಮೇಕೆಯ ತಲೆಯನ್ನು ಜೋಡಿಸುವ ಮೂಲಕ ರಾಜದಕ್ಷನನ್ನು ಮತ್ತೆ ಜೀವಂತಗೊಳಿಸಿದನು. ತನ್ನ ಅಹಂಕಾರಕ್ಕೆ ಕ್ಷಮೆಯಾಚಿಸುತ್ತಾ ದಕ್ಷ ಪ್ರಜಾಪತಿಯ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ತನ್ನ ಕುಟುಂಬದೊಂದಿಗೆ ಇಲ್ಲಿ ನೆಲೆಸುತ್ತಾನೆ ಮತ್ತು ಅವರಿಗೆ ಸೇವೆ ಮಾಡಲು ಅವಕಾಶವನ್ನು ನೀಡುತ್ತಾನೆ ಎಂದು ಭಗವಾನ್ ಶಿವನಿಂದ ವರವನ್ನು ಬೇಡಿಕೊಂಡನು. ಅಂದಿನಿಂದ ಶಿವ ಮತ್ತು ತಾಯಿ ಪಾರ್ವತಿ ದೇವಿಯ ಶ್ರಾವಣ ಮಾಸದಲ್ಲಿ ಭೂಮಿಗೆ ಬಂದು ಭಕ್ತರ ದುಃಖಗಳನ್ನು ನಿವಾರಿಸುತ್ತಾರೆ ಎನ್ನುವ ನಂಬಿಕೆ ಇದೆ. ಶ್ರಾವಣ ಶಿವ ಮಂತ್ರಗಳು: ಓಂ ನಮಃ ಶಿವಾಯ, ಓಂ ಭ್ರೂಂ ಬೃಹಸ್ಪಃ, ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ, ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈ ಮಂತ್ರಗಳೆಲ್ಲ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ನೀವು ನೋಡಿಕೊಂಡು ಓದ್ಕೋಬಹುದು. ಶ್ರಾವಣ ಮಾಸದಲ್ಲಿ ಶಿವ ಪೂಜೆಯನ್ನು ನೀವು ಕೂಡ ರುದ್ರಾಭಿಷೇಕದೊಂದಿಗೆ ಮಾಡಬೇಕು. ಆಗ ನೀವು ಪೂಜೆಯ ಫಲವನ್ನು ಪಡೆದುಕೊಳ್ಳುತ್ತೀರಿ. ಈ ರೀತಿ ಈ ಮಾಸದಲ್ಲಿ ನೀವು ಶಿವನಾಮವನ್ನು ಜಪಿಸಬೇಕು ಮತ್ತು ಶಿವ ಮಂತ್ರಗಳನ್ನು ಪಠಿಸಬೇಕು. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ಯೋಚನೆ ವಿವೇಚನೆ ಮಾಡಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲ ಧನ್ಯವಾದಗಳು.